ಮಳಿ ಶುರು ಆಗೈತಿ. ಈ ಸುರಿಯೋ ಮಳ್ಯಾಗ ಬಿಸಿ ಬಿಸಿ ಚಹಾ ಜೊತೆ ತಿನ್ನಕ ಕರ್ರಮ್ ಕುರ್ರಮ್ ಗರಿ ಗರಿ ಆಗಿರೋ ಏನಾರ ಸ್ನ್ಯಾಕ್ಸ್ ಇದ್ರೆ ಹೆಂಗಿರ್ತೈತೆ ಹೇಳ್ರಿ, ಮಸ್ತ್ ಇರ್ತೈತಲ್ರಿ. ಅದಕ್ಕಂತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಅಲಸಂದಿ ವಡಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಇವನ್ನ ತಯಾರಿಸೋದು ಬಹಳ ಸುಲಭ ಐತಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ, ಅಗದಿ ಫಟಾಫಟ್ ರೆಡಿ ಆಕತಿ. ರುಚಿ ಅಂತರೂ ಹೇಳೋದು ಬೇಡ, ನೀವು ಇವನ್ನ ಒಂದ್ಸತಿ ಮಾಡ್ಕೊಂಡು ತಿನ್ರಿ, ನಿಮ್ಗೆ ಗೊತ್ತಾಕತಿ. ಜಾಸ್ತಿ ತಡ ಮಾಡೋದು ಬೇಡ. ಗರಿ ಗರಿಯಾಗಿರೋ ರುಚಿಯಾಗಿರೋ ಈ ಅಲಸಂದಿ ವಡ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇದನ್ನು ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಅಲಸಂದಿ ಕಾಳು ಬೇಕಾಕ್ಕವು. ನಾನಿಲ್ಲಿ ಕೆಂಪು ಅಲಸಂದಿ ತೊಗೊಂಡಿನಿ. ಇವನ್ನ ನಾನು 1 ಕಪ್ನಷ್ಟು ತೊಗೊಂಡಿನಿ. ಇದ್ರಾಗ ಬಿಳಿ ಅಲಸಂದಿನೂ ಬರ್ತೈತಿ, ನೀವು ಬೇಕಂದ್ರೆ ಅದನ್ನು ತೊಗೋಬೋದು. ನೋಡ್ರಿ, ಇಲ್ಲಿ ಒಂದು ಕಾಳು ಐತಿ, ಈ ರೀತಿ ಇರ್ತೈತಿ. ಸೊ ಕೆಂಪು ಅಲಸಂದಿನಾರ ತೊಗೋರಿ, ಇಲ್ಲಾಂದ್ರೆ ಬಿಳಿ ಅಲಸಂದಿ ಯಾವುದಾದ್ರೂ ನಡಿತೈತಿ. ಇವನ್ನ ಮುಂಚೆ ಕ್ಲೀನಾಗಿ ತೊಳೆದು ತೊಗೋರಿ. ಆಮ್ಯಾಗ ಇವನ್ನ ಮುನ್ಗೋ ಅಷ್ಟು ನೀರು ಹಾಕಿ ಇವನ್ನ ನೆನೆಸಿ ಇಡ್ರಿ. ಇವನ್ನ ಮಿನಿಮಮ್ 1-2 ಗಂಟೆನಾದರೂ ನೆನೆಸಿ ಇಡಬೇಕು. ನಾನು ತೊಗೊಂಡಿರೋ ಈ ಕಪ್ ಅಳತಿ ಒಳಗೆ ಮೀಡಿಯಮ್ ಸೈಜಿನ 12 ವಡ ಹಾಕವು. ನೋಡ್ರಿ, ಈ ರೀತಿ ಭಾಳಷ್ಟು ನೀರು ಹಾಕಿ ಇವನ್ನ 1-2 ನೀರಿನಿಂದ ಚಂದಾಗ ತೊಳೆದು ತೊಗೋರಿ. ಅಂದ್ರೆ ಇದಕ್ಕೆ ಧೂಳು ಏನಾರ ಅಂಟಿದ್ರೆ ಪೂರ್ತಿ ಕ್ಲೀನ್ ಆಕತಿ. ಈಗ ಇವು ಮುಳುಗಿ ಮ್ಯಾಗ ಈ ರೀತಿ 1-2 ಇಂಚಿನಷ್ಟು ನೀರು ನಿಂದಿರಬೇಕು. ಅಷ್ಟು ನೀರು ಹಾಕಿ ಇವನ್ನ 1-2 ಗಂಟೆ ನೆನೆಸಿ ಇಡ್ರಿ. ಮುಚ್ಚಳ ಮುಚ್ಚಿ ಇವನ್ನ ನೆನೆಯಾಕ್ ಬಿಡೋಣ. ಇವು ನೆನೆಲಿ ಅಲ್ಲಿವರೆಗೂ ನೋಡ್ರಿ, ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡೇನಿ. ನಾವು ನಾರ್ಮಲಿ ಮನ್ಯಾಗ ನಾಷ್ಟ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಮೀಡಿಯಮ್ ಅವಲಕ್ಕಿ ಇದು. ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನಾಗ ಹಾಕಿ ಎಷ್ಟು ಸಾಧ್ಯ ಅಷ್ಟು ಇದನ್ನು ಪೌಡರ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಹಿಂಗೆ ಸಣ್ಣಕ್ಕೆ ಪುಡಿ ಆಗಬೇಕು. ಅಕಸ್ಮಾತ್ ಅವಲಕ್ಕಿ ಒಂದು ಸ್ವಲ್ಪ ಮೆತ್ತಗಾಗ್ಯವಂತ ಅನಿಸಿದ್ರೆ ಅವನ್ನ ತವಿ ಮ್ಯಾಗ ಬಿಸಿ ಮಾಡಿಕೊಂಡು ನಂತರ ಗ್ರೈಂಡ್ ಮಾಡಿರಿ, ಅಂದ್ರೆ ಚಲೋ ಪುಡಿ ಹಾಕವು. ಇದು ಟೋಟಲಿ ಆಪ್ಷನಲ್ ಐತಿ. ಇದ್ರಾಗ ಅವಲಕ್ಕಿ ಹಾಕೋ ಬದಲಿ ನೀವು ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಅವಲಕ್ಕಿ ಹಾಕಿದ್ರೆ ಏನಾಕತಿ, ಒಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಹಾಕವು. ಅದರಿಂದ ನಾನಿಲ್ಲಿ ಅವಲಕ್ಕಿ ಹಾಕಾಕತ್ತೀನಿ. ಈ ಕಡೆ ನೋಡ್ರಿ, ಅಲಸಂದಿ ಕಾಳು ಈ ಕಡೆ ನಾವು ನೆನ್ಸಕ್ಕಿಟ್ಟಿರೋ ಅಲಸಂದಿ ಕಾಳು ನೆಂದವು. ಈ ರೀತಿ ಇವನ್ನ 2 ಗಂಟೆ ನೆನೆಸಿ ಇಟ್ರನ ಇವು ಚಂದಾಗ ನೆನಿತವು. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ತುಂಡಾಗಕತ್ತೈತಿ. ಈ ರೀತಿ ಇವು ನೆನೆದ್ರೆ ಸಾಕು. ಈಗ ಇದ್ರಾಗಿನ ಪೂರ್ತಿ ನೀರು ಬಸ್ತು ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಗಮನ ಇರಲಿ, ಇದ್ರಾಗಿನ ಪೂರ್ತಿ ನೀರು ಬಸಿರಿ. ಇದ್ರಾಗ ನೀರು ಉಳಿಸ್ಬೇಡ್ರಿ, ಇಲ್ಲಾಂದ್ರೆ ಮಿಕ್ಸ್ಚರ್ ಭಾಳ ತೆಳ್ಳಗಾಗ್ಬಿಡ್ತೈತಿ. ಇದ್ರ ಜೊತೆನ ನಾನು ಬೆಳ್ಳುಳ್ಳಿನೂ ಹಾಕಾಕತ್ತೇನಿ. 1 ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ಹಾಕ್ರಿ. ಹಂಗೆ 1 ಇಂಚಿನಷ್ಟು ಶುಂಠಿ ಹಾಕಿ ಇದನ್ನು ಒಂದು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಗಮನ ಇರಲಿ, ಇದನ್ನು ಪೂರ್ತಿ ಪೇಸ್ಟ್ ಥರ ಗ್ರೈಂಡ್ ಮಾಡಬೇಡ್ರಿ, ಒಂದು ಸ್ವಲ್ಪ ಉಟ್ಟಿರಲಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ನಮ್ಮ ಕಡೆ ಔಡ ಬೌಡ ಅಂತೇವೆ ನೋಡ್ರಿ, ಆ ಥರ. ಇದ್ರಾಗ ಬ್ಯಾಳಿ ಸಣ್ಣ ಸಣ್ಣ ತುಂಡು ಉಳಿಬೇಕು, ಅಂದ್ರೆ ಇವು ಫ್ರೈ ಆದಾಗ ತಿನ್ನಾಕ ಮಸ್ತ್ ಕರ್ರಮ್ ಕುರ್ರಮ್ ಅನ್ನಿಸ್ತವು. ನಾವು ಕಡ್ಲಿ ಬ್ಯಾಳಿ ವಡ ಮಾಡ್ತೇವೆ ನೋಡ್ರಿ, ಆ ಥರ ಟೆಕ್ಸ್ಚರ್ ಬರಬೇಕು. ಅದ್ರ ಕಡ್ಲಿ ಬ್ಯಾಳಿ ಒಳಗೆ ಒಂದು ಸ್ವಲ್ಪ ದಪ್ಪ ಬ್ಯಾಳಿ ಉಳಿಸಿರ್ತೀವಿ, ಅದಕ್ಕಿಂತ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ತಗೋಬೇಕು. ಈಗ ಇದನ್ನು ಮಿಕ್ಸಿಂಗ್ ಬೌಲ್ನಾಗ ಹಾಕಿ ಇದ್ರಾಗ ನಾವೇನು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಅವಲಕ್ಕಿ, ಅವನ್ನ ಹಾಕ್ರಿ. ಸಣ್ಣಕ್ಕೆ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ಹಾಕ್ರಿ. ನಾನಿಲ್ಲಿ 1-2 ಮೆಣಸಿನ್ಕಾಯಿ ಹಾಕೇನಿ. ಒಂದು ಸ್ವಲ್ಪ ಕರಿಬೇವು, ಒಂದು ದೊಡ್ಡ ಉಳ್ಳಾಗಡ್ಡಿ ಹಿಂಗೆ ಸಣ್ಣಕ್ಕೆ ಹೆಚ್ಚಿ ಹಾಕಾಕತ್ತೇನಿ. ಉಳ್ಳಾಗಡ್ಡಿ ಈ ರೆಸಿಪಿ ಒಳಗೆ ಅಥವಾ ಈ ವಡ ಒಳಗೆ ಭಾಳ ರುಚಿ ಕೊಡ್ತವೆ. ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ರಿ, ಇದು ಆಪ್ಷನಲ್ ಐತಿ, ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡಿರಿ. ಬಹಳಷ್ಟು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇದ್ರಾಗ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅಥವಾ ಹಾಕಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅಲಸಂದಿ ನೆಂದಿರ್ತವೆ ಮತ್ತು ಉಳ್ಳಾಗಡ್ಡಿ ಇದ್ರಾಗಿನ ಮಾಯಿಶ್ಚರ್ ಈ ಹಿಟ್ಟು ಕಲ್ಸಕ್ಕೆ ಸಾಕಾಕತಿ. ಅದಕ್ಕಿಂತ ಜಾಸ್ತಿ ನೀರು ಬೇಕಾಗಂಗಿಲ್ಲ. ನೀವು ಇದ್ರಾಗ ಅವಲಕ್ಕಿ ಹಾಕಲಿಲ್ಲ ಅಂದ್ರೆ ಈ ಸ್ಟೇಜ್ನಾಗ ಅಂದ್ರೆ ಹಿಟ್ಟು ಕಲಸುವಾಗ ಇದ್ರಾಗ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಿಸ್ರಿ, ಅಂದ್ರೆ ಇದಕ್ಕೆ ಬೈಂಡಿಂಗ್ ಬರ್ತೈತಿ. ನೋಡ್ರಿ, ಈ ರೀತಿ ಸ್ವಲ್ಪನೂ ನೀರು ಹಾಕ್ಲಂಗ ಇದನ್ನು ಕಲಿಸ್ಕೊಂಡ ಮ್ಯಾಗ ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ರಿ. 5 ನಿಮಿಷ ಆದ ನಂತರ ಇದು ನೆಂದಿರ್ತೈತಿ, ಇದಕ್ಕಿಂತ ಜಾಸ್ತಿ ಇದನ್ನು ನೆನೆಸ್ಬಾರ್ದು. ಈಗ ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಇದಕ್ಕೆ ವಡ ಆಕಾರ ಕೊಡ್ರಿ. ಇವನ್ನ ಭಾಳ ದಪ್ಪ ಮಾಡಬಾರ್ದು, ಒಂದು ಸ್ವಲ್ಪ ತೆಳ್ಳಗನೇ ಇರಲಿ, ಅಂದ್ರೆ ಒಳಗಿನ ಸೈಡ್ನು ಇವು ಚಂದಾಗ ಬೇಯ್ತವು. ಇದ್ರ ಥಿಕ್ನೆಸ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊತೀನಿ. ನೋಡ್ರಿ, ಇಷ್ಟು ದಪ್ಪ ಇದ್ರೆ ಸಾಕು. ಇದೇ ರೀತಿ ಉಳಿದಿರೋ ಮಿಕ್ಸ್ಚರ್ನಿಂದ ಎಲ್ಲ ವಡ ತಯಾರಿಸಿ ತಗೊಳ್ಳೋಣ.
ನಾನು ಇದಕ್ಕೂ ಮುಂಚೆನೂ ಬಹಳಷ್ಟು ಇನ್ಸ್ಟಂಟ್ ಆಗಿ ತಯಾರಿಸುವಂತಹ ಸ್ನ್ಯಾಕ್ಸ್ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡೀನಿ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಮ್ಯಾಗ ಐ ಬಟನ್ನಾಗೂ ಇರ್ತೈತಿ. ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ನಾನಿಲ್ಲಿ ಎಲ್ಲ ವಡ ತಯಾರಿಸ್ಕೊಂಡು ತೊಗೊಂಡೇನಿ. ನಾನು ಇವನ್ನ ಈ ರೀತಿ ಪ್ಲೇನ್ ತಯಾರಿಸೀನಿ. ನೀವು ಬೇಕಂದ್ರೆ ಇದಕ್ಕೆ ನಡುವೆ ಹೋಲ್ ಮಾಡ್ಬೋದು. ನಾವು ಉದ್ದಿನ ವಡ ಅದು ತಯಾರಿಸ್ತೇವೆ ನೋಡ್ರಿ, ಆ ರೀತಿ. ವಡ ರೆಡಿ ಅದಾವು. ನಾನು ಗ್ಯಾಸ್ ಮ್ಯಾಗ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟೇನಿ ಮತ್ತು ತಡ ಹಾಕ್ರಿ. ಬರ್ರಿ ಇವನ್ನ ಫ್ರೈ ಮಾಡಿನೂ ನೋಡೋಣ. ನಾನಿಲ್ಲಿ ಈ ಅಗಾರೋ ಟ್ರೈಪ್ಲೈ ಪ್ಯಾನ್ ಒಳಗೆ ಎಣ್ಣೆ ಬಿಸಿ ಮಾಡೇನಿ. ಈ ಥರ ಅಗಲ ಬೇಸಿರೋ ಪ್ಯಾನ್ ಅಥವಾ ಪಾತ್ರೆ ತಗೋರಿ. ಅದರಿಂದ ನಾವು ಒಂದೇ ಸತಿ ಬಹಳಷ್ಟು ವಡ ಫ್ರೈ ಮಾಡ್ಬೋದು. ಪ್ಯಾನ್ಯಾಗ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟು ವಡ ಹಾಕಿ ಇವನ್ನ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ಮುಂಚೆ ಇವನ್ನ ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಹೊತ್ತಾಗಲಿ ಇವು ಕೆಳಗಿನ ಸೈಡ್ ಫ್ರೈ ಆಗಿ ಒಂದು ಸ್ವಲ್ಪ ಬಿರುಸಕ್ಕವು ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕ್ರಿ. ಅಲಸಂದಿ ವಡ ಈ ರೀತಿ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬರ್ತವು. ಅದ್ರಾಗ ನಾವಿಲ್ಲಿ ಕೆಂಪು ಅಲಸಂದಿ ತೊಗೊಂಡಿವಿ, ಅದಕ್ಕೆ ಭಾಳ ಮಸ್ತ್ ಕಲರ್ ಬರ್ತೈತಿ. ನೀವಿಲ್ಲಿ ನೋಡಾಕತ್ತಿರ್ಬೋದು. ಈ ರೀತಿ ಹೊಳಸಿ ಹಾಕ್ತಾನ ಎರಡು ಸೈಡ್ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಅಲಸಂದಿ ವಡ ತಿನ್ನಕ್ಕೆ ಎಷ್ಟು ರುಚಿ ಆಕ್ಕವು ಅದಕ್ಕಿಂತ ಜಾಸ್ತಿ ಆರೋಗ್ಯಕರ ಇರ್ತವು. ಸೊ ನೀವು ಕೂಡ ಖಂಡಿತ ನಾನು ತಿಳಿಸಿರೋ ಈ ರೀತಿ ಒಳಗೆ ಅಲಸಂದಿ ವಡ ಮಾಡ್ಕೊಂಡು ತಿನ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸ್ರಿ. ಇವನ್ನ ನೀವು ಹಿಂಗೆ ಬಿಸಿ ಬಿಸಿದ ತಿನ್ಬಹುದು, ಬಹಳ ರುಚಿ ಅನ್ನಿಸ್ತವು. ಅಥವಾ ಈ ಥರದ ಚಟ್ನಿ ಮಾಡ್ಕೊಂಡು ತಿನ್ಬಹುದು. ಪುಟಾಣಿ ತಗೋರಿ. ಇದ್ರಾಗ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮ್ಗೆ ಇದು ಎಷ್ಟು ತೆಳ್ಳಗೆ ಬೇಕು ಅದನ್ನು ನೋಡಿಕೊಂಡು ನೀರು ಸೇರಿಸಿ ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿರಿ. ನೀವು ಇದ್ರಾಗ ಜೀರಿಗೆನೂ ಹಾಕ್ಬೋದು. ನೋಡ್ರಿ, ಫಟಾಫಟ್ ರುಚಿಯಾಗಿರೋ ಚಟ್ನಿ ರೆಡಿ ಐತಿ. ನೀವು ಈ ಥರ ಇವನ್ನ ಖಂಡಿತ ಮಾಡ್ಕೊಂಡು ತಿನ್ರಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಚಲೋ ಅನ್ಸಿದ್ರೆ, ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನೋಡ್ರಿ, ಇವು ಹೊರಗಿಂದ ಎಷ್ಟು ಕ್ರಿಸ್ಪಿ ಆಗ್ಯವು, ಒಳಗೆ ಅಷ್ಟು ಸಾಫ್ಟ್ ಇರ್ತವು, ತಿನ್ನಕ್ಕೆ ಅಗದಿ ರುಚಿ ಆಕ್ಕವು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.